ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮಿನಿಯಾಪೊಲಿಸ್ ಸೀರೀಸ್ನ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಹಿಂದಿನ ಸಂಚಿಕೆಯಲ್ಲಿ ಅಮೆರಿಕದ ಫೇಮಸ್ ಮಾಲ್ ಆದಂಥ ಮಾಲ್ ಆಫ್ ಅಮೆರಿಕಾ ಮತ್ತು ಮಿನೆಸೋಟಾ ಝೂ ನೋಡಿದ್ರಲ್ಲ. ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ನ ಅಪ್ಡೇಟ್ ಮಾಡಿದ್ದೀನಿ, ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಇವತ್ತು ನಾವು ಇಡಿನಾ ಪ್ರಾಮಿನೇಡ್ಗೆ ಹೋಗೋಣಂತೆ. ಈ ಜಾಗ ಮಿನೆಸೋಟಾ ಸ್ಟೇಟ್ನ ಇಡೈನಾ ಸಿಟಿಯಲ್ಲಿ ಸೆಂಟೇನಿಯಲ್ ಲೇಕ್ಸ್ ಪಾರ್ಕ್ನಲ್ಲಿದೆ. ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಎರಡರ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಈ ಜಾಗ ಗ್ರೀನರಿನ ಮಿಸ್ ಮಾಡೋದಕ್ಕೆ ಬಿಡೋದೇ ಇಲ್ಲ. 24 ಏಕರ್ಸಲ್ಲಿ ಇರುವಂಥ ಈ ಜಾಗ ಹಲವಾರು ಲೋಕಲ್ ಪ್ಲ್ಯಾಂಟ್ಸ್ಗೆ ತವರೂರಾಗಿದೆ. ಅಷ್ಟೇ ಅಲ್ಲದೆ 10 ಏಕರಷ್ಟು ಲೇಕ್ ಏರಿಯಾ ಸಹ ಇಲ್ಲಿದೆ. ಸಾಕಷ್ಟು ಬೈಸಿಕಲ್ ಮತ್ತು ಪೆಡೆಸ್ಟ್ರಿಯನ್ ಪಾತನ್ನು ಹೊಂದಿರುವಂಥ ಈ ಸುಂದರವಾದ ಜಾಗ ಎಲ್ಲ ವಯಸ್ಸಿನವರನ್ನು ಇಲ್ಲಿಗೆ ಸೆಳೆಯುತ್ತೆ. ಹಾರ್ಟ್ ಆಫ್ ದ ಸಿಟಿಯಲ್ಲಿದ್ರೂ ಒಂದು ಒಳ್ಳೆಯ ಸಂಜೆ ವಾಕ್ಗೆ ಉಪಯುಕ್ತವಾಗಿದೆ ಈ ಜಾಗ. ಇಷ್ಟೇ ಅಲ್ಲದೆ ಇಡಿನಾ ಪಬ್ಲಿಕ್ ಆರ್ಟ್ ಕಮಿಟಿ ಅವರ ಸೌಜನ್ಯದೊಂದಿಗೆ ಇಲ್ಲಿ 3D ಆರ್ಟನ್ನು ಸಹ ಕ್ರಿಯೇಟ್ ಮಾಡಿದ್ದಾರೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗಾಗಿ ಇನ್ನೂ ಬರೋದಿದೆ, ಹಾಗೂ ಈಗಾಗಲೇ ನಾನು ಸಾಕಷ್ಟು ಅಪ್ಲೋಡ್ ಸಹ ಮಾಡಿದ್ದೀನಿ. ಟ್ರಾವೆಲ್ ಇರ್ಬೋದು, DIY, ಶಾಪಿಂಗ್, ರೆಸಿಪೀಸ್, ಫ್ಯಾಷನ್ ಟಾಕ್ ಮತ್ತು ಫೆಸ್ಟಿವ್ DIY ಡೆಕೋರ್ ಬಗ್ಗೆ ಸಾಕಷ್ಟು ವಿಡಿಯೋಸ್ ಈಗಾಗಲೇ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೀವು ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ. ನಾನು ಹಿಂದಿನ ಮಾಲ್ ಮತ್ತು ಝೂ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲೂ ಸಹ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡೋದು ಇವರ ಒಂದು ಉದ್ದೇಶವಾಗಿದೆ. ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಸಿಟಿಯನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿರೋ ಲೇಕ್ನಲ್ಲಿ ಸಾಕಷ್ಟು ವಾಟರ್ ಆ್ಯಕ್ಟಿವಿಟೀಸ್ ಸಹ ಇದೆ ಸ್ನೇಹಿತರೆ. ದಾರಿ ಉದ್ದಕ್ಕೂ ಇರೋ ಉಯ್ಯಾಲೆ ಅಂತೂ ಇಲ್ಲಿನ ಇನ್ನೊಂದು ದೊಡ್ಡ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ನಾ ಮುಂದು ತಾ ಮೊದಲು ಅಂತ ಇಲ್ಲಿ ಆ ಉಯ್ಯಾಲೆ ಮೇಲೆ ಕುತ್ಕೊಂಡು ಈ ಸುಂದರವಾದ ಒಂದು ಲೇಕ್ನ ಸಂಜೆಯ ಒಂದು ದೃಶ್ಯ ಏನಿದೆ ಅದನ್ನು ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾರೆ. ಇಲ್ಲಿಗೆ ನಮ್ಮ ಸಣ್ಣದಾದಂಥ ಒಂದು ಮಿನಿಯಾಪೊಲಿಸ್ ಸೀರೀಸ್ ಮುಗಿಯುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ಸೀರೀಸೊಂದಿಗೆ, ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.